ಇಂಥದ್ದು ಮೊನ್ನೆ ಕೊಟ್ಟದ್ದು ಇಂಥದ್ದೆಲ್ಲ ಎಲ್ಲಿ ಇಡೋದು ಇಷ್ಟಿಷ್ಟು ದೊಡ್ಡದೆಲ್ಲ ನಮ್ಮ ಊಟನೇ ಮೀನು. ಯಾಕೆಂದರೆ ನನಗೆ ವರ್ಷದಲ್ಲಿ 345 ದಿನ ಸಹ ಫಿಶ್ ಬೇಕು. ಅವಾಗ ಬೀಡಿ ಕಟ್ತಾ ಇದ್ಲು, ಕಷ್ಟ. ಇಲ್ಲಿ ಲಿವರ್ ಕ್ಯಾನ್ಸರ್ ಇತ್ತು ತಾಯಿಗೆ ಸಹ, ಅದಕ್ಕೆ ಗರ್ಭಕೋಶ ಕ್ಯಾನ್ಸರ್ ಬಂದು ತುಂಬ ಕಷ್ಟ ಆಯಿತು. ನಾನು ಸಹ ಬೋಟಿಗೆ ಫಸ್ಟಿಗೆ ನಾನು ಕೈರಂಪುಣಿ ಹೋದೆ ದೋಣಿಗಳಿಗೆ. ಅಂಚಿನ ಮನೆ ಹಾಂ ನೋಡಿ, ಇದು ನಮ್ಮ ಅಪ್ಪನ ಆಸ್ತಿ. ಇದು ಒಂದಿರೋದು ಸೈಕಲ್ ಇದೆ. ಆಮೇಲೆ 3 ಗ್ರಾಮ್ ಚಿನ್ನದು ಸರ ಕೊಟ್ಟಿದ್ದಾರೆ. ಅಟ್ಟಿ ಆಗ್ತೇವಲ್ಲ ಇದೇ ಥರ ಎಲ್ಲ ಅಟ್ಟಿ ಇಟ್ಟಿದ್ದೀವಿ. ಅದರಲ್ಲಿ ಜಾಗ ಇಲ್ಲ. ಒಳಗಡೆ ರೂಮಲ್ಲಿ ಮತ್ತು 14 ಬಾಕ್ಸ್ ತುಂಬಿಸಿಟ್ಟಿದ್ದೀವಿ. ನಾನು 8ನೇ ಕ್ಲಾಸ್ ಓದಿದ್ದು. ಈ ಕಡಲ ಬದಿಯಲ್ಲಿ ನನಗೆ ಹುಟ್ಟಿದ 3 ಮಕ್ಕಳು ವಿಶೇಷಚೇತರ. ಆ ಮಕ್ಕಳನ್ನು ನೋಡಿ ಒಂದು ಮಗು ತೀರಿ ಹೋಯಿತು, 23 ವರ್ಷದ್ದು, 2 ವರ್ಷ ಆಯಿತು. ಈಗ ಮತ್ತೊಬ್ಬ 23 ವರ್ಷದ ಮಗ ಇದ್ದಾನೆ, ಮತ್ತು 7 ವರ್ಷದ ಹುಡುಗಿ ಇದ್ದಾಳೆ ಬ್ರಾಹ್ಮಿ ಅಂತ. ಎಷ್ಟೋ ಜೀವಗಳು ಹೋಗೋದಕ್ಕಿಂತ ಕಮ್ಮಿ ಹೋಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಬೇರೆ ಕಡೆ ಎಲ್ಲ ತುಂಬ ಸುಳಿ ಮತ್ತು ಮಾರಿ ನೀರಂತೆ ಅಂಥ ಜಾಗದಲ್ಲಿ ತುಂಬ ಇದೆ. ಆದರೆ ನಮ್ಮ ಮಲ್ಪೆ ತುಂಬ ಸೇಫ್ ಆದ ಬೀಚ್ ಅಂತ ಹೇಳ್ಬೋದು. ಒಂದು ವಾಟರ್ ಸಪ್ಲೈ ಗಾಡಿ ಇದೆ. ವಾಟರ್ ಸಪ್ಲೈ ಅಂದರೆ ನೀರನ್ನು, ಕುಡಿಯೋ ನೀರನ್ನು ಬೋಟ್ಗಳಿಗೆ ಸರಬರಾಜು ಮಾಡ್ತೀವಿ. ಆ ಬಂದ ಹಣದಲ್ಲಿ ನಾವು ನಮ್ಮ ಸಂಸಾರ ಮತ್ತು ಈ ಗಾಡಿಗಳನ್ನು ನೋಡ್ತಾ ಇದ್ದೀವಿ. ನಾನು, ನನ್ನ ಹೆಂಡತಿ, ಮಕ್ಕಳು, ಮತ್ತು ನನ್ನ ತಮ್ಮನ ಹೆಂಡತಿ ಮಕ್ಕಳು ಇರ್ತಾರೆ. 2000 ಇಸ್ವಿಯಲ್ಲಿ ಕಟ್ಟಿದ್ದು. ಮುಂಚೆ ಸ್ಟಾರ್ಟಿಂಗ್ ಇದು ಹುಲ್ಲಿನ ಮನೆ. ಎಲ್ಲ ಮನೆಯಲ್ಲೆಲ್ಲ ಹತ್ರ ಎಲ್ಲ ಹುಲ್ಲಿನ ಮನೆ ಇತ್ತು. ಒಂದು ದಿನಕ್ಕೆ 8 ಕಡೆ ಸನ್ಮಾನ ಆಗಿದ್ದು ಉಂಟು. ನಾನೇ ಸೆಂಟರ್ ಪಾಯಿಂಟ್ ಮಲ್ಪೆದು. ಇದು ಮಲ್ಪೆ, ಇದು ಬೀಚ್ ಸೆಂಟರ್ ಪಾಯಿಂಟ್. ಮಲ್ಪೆದಲ್ಲಿ ಬಂದರ್ ಹತ್ರ ಉಂಟು, ಇದು ಬೀಚ್ ಹತ್ರ ಉಂಟು. ಯಾವ ರೋಡ್ ಯಾವ ಕಡೆ ಹೋಗುತ್ತೆ? ಇದು ಈ ಸೈಡ್ ಬೀಚ್ಗೆ ಹೋಗುತ್ತೆ. ಇದು ಬೀಚಿಗೆ ಹೋಗ್ತದೆ. ಆಚೆ ಹೋದ್ರೆ ಕೋಡಿ ಬೆಂಗ್ರೆ ಡೆಲ್ಟಾ ಬೀಚ್ ತೊಟ್ಟಂ ಹೋಗ್ತದೆ. ಇದು ಉಡುಪಿಯಿಂದ ಬರೋ ರೋಡ್. ಎಷ್ಟು ಬೀಚ್ ಇದೆ ಇಲ್ಲಿ ಸುತ್ತಮುತ್ತ? ಬೀಚ್ ಅಂದ್ರೆ ಸುಮಾರು ಈಗ ಪಡುಕರೆ ಬೀಚ್ ಇದೆ. ಈಗ ಬೀಚ್ ಅಂದ್ರೆ ಎಲ್ಲರೂ ತಮ್ಮ ಒಂದು ಸಮುದ್ರ ಬದಿಯಲ್ಲಿರೋದು ಎಲ್ಲರೂ ಬೀಚ್ ಮಾಡ್ಕೊಂಡಿದ್ದಾರೆ ಈಗ. ಅವರವರಲ್ಲಿ ಒಂದೊಂದು ಗೆಸ್ಟ್ ಹೌಸ್ ಕಟ್ಕೊಂಡು ಅವ್ರದ್ದೊಂದು ಸ್ಟೇ ಹೋಮ್ ಮಾಡ್ಕೊಂಡು ಎಲ್ಲರೂ ಬೀಚ್ ಮಾಡ್ಕೊಂಡು, ಅದರಿಂದ ಬೀಚ್ ನೋಡಿದ್ರೆ ಎಲ್ಲ ಕಡೆ ಬೀಚ್ ಆಗಿ ಹೋಗಿದೆ. ಈಗ ಸಮುದ್ರ ಉದ್ದಾಗಲಕ್ಕೂ ಬೀಚ್ ಆಗಿ ಹೋಗಿದೆ ಈಗ. ನೀವಿದ್ದಾಗ ಚಿಕ್ಕವರಿದ್ದಾಗ ಇಷ್ಟು ಖಂಡಿತವಾಗಿ ಮಲ್ಪೆ ಬೀಚ್ ಇದ್ದು ಫಸ್ಟ್ ಮಾತ್ರ, ಇಲ್ಲಿ ಮಾತ್ರ. ಮತ್ತೆ ಎಲ್ಲ ಬೀಚ್ ಅಂತ ಹೇಳಿದ್ರು. ಫಸ್ಟ್ ಬೀಚ್ ಅಂತ ಗೊತ್ತಿದ್ದೆ ಮಲ್ಪೆಗೆ ಮಾತ್ರ. ಅದು ನಾವೀಗ ಇದು ಸೈಂಟ್ ಮೇರಿಸ್ ಹತ್ರ ಹೋಗೋ ಜಾಗಕ್ಕೆ ಮಾತ್ರ ಮಲ್ಪೆ ಬೀಚ್ ಅಂತಿದ್ದ. ಈಗ ಕಾಪುಯಿಂದ ಮಂಗಳೂರಿಂದ ಹಿಡಿದು ಕಾರವಾರ ತನಕ ಸಹ ಬೀಚ್ ಆಗಿದೆ. ತುಂಬಾ ಜನ ಪ್ರೇಕ್ಷಕರು ಎಲ್ಲ ಕಡೆ ಬರ್ತಾರೆ. ಆದ್ರೆ ಸೇಫ್ಟಿ ಆದ ಜಾಗ ಹೆಚ್ಚಿಗೆ ಅಂದ್ರೆ ಮಲ್ಪೆ ಬೀಚ್ ಸೇಫ್ಟಿ ಇದೆ. ಯಾಕೆಂದ್ರೆ ಆ ನೀರು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಇದೆ. ಯಾಕೆಂದ್ರೆ ಇಲ್ಲಿ ಎಷ್ಟೋ ಜೀವಗಳು ಹೋಗೋದಕ್ಕಿಂತ ಕಮ್ಮಿ ಹೋಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಬೇರೆ ಕಡೆ ಎಲ್ಲ ತುಂಬ ಸುಳಿ ಮತ್ತು ಮಾರಿ ನೀರಂತೆ ಅಂಥ ಜಾಗದಲ್ಲಿ ತುಂಬ ಇದೆ. ಆದರೆ ನಮ್ಮ ಮಲ್ಪೆ ತುಂಬ ಸೇಫ್ ಆದ ಬೀಚ್ ಅಂತ ಹೇಳ್ಬೋದು. ಇವಾಗ ಈಶ್ವರಣ್ಣ ನಿಮ್ಮ ಮನೆಗೆ ಹೇಗೆ ಹೋಗೋದು? ಖಂಡಿತವಾಗಿ ಬನ್ನಿ, ಈ ಕಡೆಯಿಂದ ಹೋಗು. ಈ ಕಡೆನಾ? ಅಂದರೆ ನಿಮ್ಮ ಮನೆ ಬೀಚ್ ರೋಡಲ್ಲೇ ಬರುತ್ತೆ, ತುಂಬ ಹತ್ರ. ಹೌದು, ಖಂಡಿತವಾಗಿ. ಯಾರು ಬರೋದಾದ್ರೆ ಈ ಬೀಚಿಗೆ ಹೋಗೋರು ಫಸ್ಟ್ ಎಂಟ್ರೆನ್ಸ್ಗೆ ಮಲ್ಪೆ ಬೀಚ್ ಅಂತ ಇರ್ತದೆ. ಇಲ್ಲಿ ಬೀಚಿಗೆ ಬಂದಾಗ ಫಸ್ಟ್ ಒಡಮಲೆ ಸರ್ಕಲ್ ಸಿಗ್ತದೆ. ಇಲ್ಲಿ ಬಲರಾಮ್ ಟೆಂಪಲ್. ಆ ಟೆಂಪಲ್ ಇಂದ ಬರುವಾಗ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ಮ ಮನೆ ಸಿಗ್ತದೆ. ನಿಮ್ಮ ಮನೆಗೆ ಇದು ನೋಡಿ ಮಲ್ಪೆ ಬೀಚ್ ಅನ್ನು ಸುಸ್ವಾಗತ ಆಗಿದ್ರಲ್ಲ, ಅದಕ್ಕೆ ಎಂಟ್ರೆನ್ಸ್ ಕೊಡುವಾಗಲೇ ಇಲ್ಲೇ ಬರ್ತದೆ ನೋಡಿ. ಫಸ್ಟ್ ಲೆಫ್ಟ್ ಬಲರಾಮ ನಗರ ಅಂತ ಬರ್ತಿದೆ. ಈ ಬಲರಾಮ ನಗರ ಅಂದ್ರೆ ಇಲ್ಲಿ ದೇವಸ್ಥಾನ. ಇಲ್ಲಿ ಟೆಂಪಲ್ ಬಲರಾಮ ದೇವರು. ಉಡುಪಿಯಲ್ಲಿ ಶ್ರೀಕೃಷ್ಣ ದೇವರು ಇದ್ದಾರೆ. ಅದೇ ರೀತಿ ಇಲ್ಲಿ ಬಲರಾಮ ಟೆಂಪಲ್ ಪಕ್ಕದ ಅದರ ಹಿಂದೆ ಭಾಗದಲ್ಲಿ ಇರೋದು ನಮ್ಮ ಮನೆ ಇದೆ. ನೋಡಿತ್ತು ಯಾರು ಬೇಕಾದರೂ ಈ ಟೆಂಪಲಲ್ಲಿ ಇಲ್ಲಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿಂದ 100 ಮೀಟರ್ ಇದೆ ಅಷ್ಟೇ. ಅಂದ್ರೆ ನಿಮ್ಮ ಮನೆಗೆ ಯಾರು ಬೇಕಾದ್ರೂ ಬರ್ಬೋದು? ಖಂಡಿತವಾಗಿ ಎನಿ ಟೈಮ್ 24 ಅವರ್ಸ್ ಯಾರು ಬೇಕಾದ್ರೂ ಬರ್ಬೋದು. 24 ಅವರ್ಸ್ ಯಾರು ಬೇಕಾದ್ರೂ ಕಾಲ್ ಮಾಡ್ಬೋದು. ನೀವು ಸಮಾಜ ಸೇವೆಗೆ ಮುಡುಪಾಗಿ ಇಟ್ಟಿದ್ದೀರಾ. ಖಂಡಿತವಾಗಿ. ನಿಮ್ಮ ಹಾಗಾದ್ರೆ ಹೇಗೆ ಮನೆ ಎಲ್ಲ ನಡೆಸೋದು? ನಿಮ್ಮ ಮಿಸ್ಸಸ್ ಖಂಡಿತವಾಗಿ ಅವರೆಲ್ಲ ಇನ್ಚಾರ್ಜ್ ತಗೊಳ್ತಾರೆ ಅನ್ಕೊಳ್ತಾರೆ. ಹೇಗೆಂದ್ರೆ ನನ್ನ ಹತ್ರ ಒಂದು ವಾಟರ್ ಸಪ್ಲೈ ಗಾಡಿ ಇದೆ. ವಾಟರ್ ಸಪ್ಲೈ ಅಂದರೆ ನೀರನ್ನು, ಕುಡಿಯೋ ನೀರನ್ನು ಬೋಟ್ಗಳಿಗೆ ಸರಬರಾಜು ಮಾಡ್ತೀವಿ. ಆ ಬಂದ ಹಣದಲ್ಲಿ ನಾವು ನಮ್ಮ ಸಂಸಾರ ಮತ್ತು ಈ ಗಾಡಿಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿಂದ ಎಷ್ಟು ದೂರ ಆಗುತ್ತೆ? 1 ಮಾರು ದೂರನಾ? ಇಲ್ಲ, ಇಲ್ಲಿಂದ ರೈಟ್ ತಗೋಬೇಕು. ಅಂದರೆ ನೀವು ಚಿಕ್ಕದಲ್ಲಿದ್ದಾಗ ಇದು ಮನೆ, ಈ ಮನೆ ಎಲ್ಲ ಹೀಗೆ ಇದ್ವಾ ಅಥವಾ ತುಂಬ ಮಾಡಿಫೈ ಆಯ್ತಾ? ನಾನಿರುವಾಗ ನನಗೆ ಸುಮಾರು ಈಗ ವಯಸ್ಸು ನಿಮ್ಮ ಲೆಕ್ಕದಲ್ಲಿ ಎಷ್ಟಾಗಿರ್ಬೋದು? ಒಂದು 40 49 ಆಗಿ 50ಗೆ ಒಂದು ತಿಂಗಳು ಅಷ್ಟೇ. 50 ಆಗಲಿಕ್ಕೆ ಜಸ್ಟ್ 50 ಹಿಂಗಿದಾರಲ್ಲ. ಏನು ಮೀನು ತಿಂದ ಈ ತರ? ಎಲ್ಲ ಮೀನು ನಮ್ದು. ನಮ್ಮ ಊಟನೇ ಮೀನು. ಯಾಕೆಂದ್ರೆ ನನಗೆ ವರ್ಷದಲ್ಲಿ 345 ದಿನ ಸಹ ಫಿಶ್ ಬೇಕು. ನಾವು ಹಲ್ದಿಯಾಗಿರ್ಲಿಕ್ಕೆ ನನಗೆ ಗೊತ್ತಾ ಯಾವಾಗಲೂ ಸಂತೋಷವಾಗಿರ್ತೀನಿ. ಕಷ್ಟ ಅಂತ ಗೊತ್ತಿದ್ರು ಸಹ ನಾವು ಮನಸ್ಸಿಗೆ ತಗೊಳ್ಬಾರ್ದು. ಮನಸ್ಸಲ್ಲಿ ಕಷ್ಟ. ಈಗ ನಮ್ಮ ಮಕ್ಕಳಿಗೆ 3 ಜನ ವಿಶೇಷ ಮಕ್ಕಳಿದ್ದಾರೆ. ಅಂಥ ಮಕ್ಕಳು ಮನೇಲಿದ್ದು ನಾವು ಅದನ್ನೇ ನೋಡಿಕೊಂಡ್ರೆ ನಾವು ಅದೇ ಗುಂಗಲ್ಲಿದ್ದರೆ ನಾವು ಮೂಲೆ ಕಟ್ಟಿ ಹೋಗ್ತೀವಿ. ನಾವು ಹೊರಗೆ ಬರಬೇಕು. ಮನೆಯಲ್ಲಿ ನನಗೊಂದು ಒಳ್ಳೆಯದಂದರೆ ನನ್ನ ಹೆಂಡತಿ ದೇವತೆ ಥರ. ಯಾಕೆಂದರೆ ನನಗೆ ಮದುವೆ ಆಗಿ 26 ವರ್ಷಗಳು ಕಳೆದಿದೆ. ಆ 26 ವರ್ಷ ಜರ್ನಿಯಲ್ಲಿ
ಈ ಕಡಲ ಬದಿಯಲ್ಲಿ ನನಗೆ ಹುಟ್ಟಿದ 3 ಮಕ್ಕಳು ವಿಶೇಷಚೇತರ. ಆ ಮಕ್ಕಳನ್ನು ನೋಡಿ ಒಂದು ಮಗು ತೀರಿ ಹೋಯಿತು, 23 ವರ್ಷದ, 2 ವರ್ಷ ಆಯಿತು. ಈಗ ಮತ್ತೊಬ್ಬ 23 ವರ್ಷದ ಮಗ ಇದ್ದಾನೆ, ಮತ್ತು 7 ವರ್ಷದ ಹುಡುಗಿ ಇದ್ದಾಳೆ, ಬ್ರಾಹ್ಮಿ ಅಂತ. ಕಡಲ ತೀರದ ಬದುಕು ಹೇಳಿದಷ್ಟು ಸುಲಭ ಇಲ್ಲ ಹಾಗಾದ್ರೆ. ಖಂಡಿತವಾಗಿ ಯಾವಾಗ್ಲೂ ನೋಡ್ತಾ ಇರ್ತೀವಿ, ನಗ್ತಾ ಇರ್ತೀರಾ, ಅದ್ರ ನಗುವಿನ ಹಿಂದೆ ಇಷ್ಟೊಂದು ನೋವಿದೆ ಅಂತ ಗೊತ್ತೇ ಇಲ್ಲ. ಯಾಕೆಂದರೆ ನನಗೆ ಕಷ್ಟ ಇದೆ ಅಂತ ಮತ್ತೊಬ್ಬರಿಗೆ ಹೇಳ್ಬಾರ್ದು. ಯಾವಾಗಲೂ ನನಗೆ ಕಷ್ಟ ಇದೆ ಅಂತ ಮತ್ತೊಬ್ಬರು ಅವ್ರ ಕಷ್ಟ ಯಾರ ಹತ್ರ ಹೇಳ್ತಾರೆ. ಈಗ ಒಬ್ಬರು ಕಷ್ಟ ಹೇಳಲಿಕ್ಕೆ ಬರುವಾಗ ನನ್ನ ಕಷ್ಟ ಅವ್ರ ಹತ್ರ ಹೇಳಿದೆ, ಅವ್ರ ಕಷ್ಟ ಯಾರ ಹತ್ರ ಹೇಳ್ತಾರೆ. ಅದಕ್ಕೆ ಆ ಕಷ್ಟ ನಮ್ಮೊಳಗೆ ಇದ್ಕೊಂಡು ಅವ್ರ ಕಷ್ಟಕ್ಕೆ ಫಸ್ಟ್ ನಾವು ಸ್ಪಂದನೆ ಮಾಡಬೇಕು. ಅದು ನನಗೆ ಆಸೆ. ಯಾಕೆಂದರೆ ಯಾರಿಗೆ ಎಷ್ಟು ಜನ ಮೊನ್ನೆ ಒಂದು ನಮ್ಮ ಕುಣಿಗಲ್ ಹತ್ರ ಆಯ್ತು ಕೇಸು. ಅದೇ ರೀತಿ ತುಂಬ ಕೇಸಿಂದ ಹೇಳ್ತಾ ಹೋಗ್ತೀನಿ. ಈಗ ಅವಾಗ ಎಷ್ಟೋ ಬಡ ಜನರು ಕಷ್ಟ, ಊಟಕ್ಕೆ ಅನ್ನ ಇರೋದಿಲ್ಲ, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಹಣ ಇರೋದಿಲ್ಲ. ಆವಾಗ ಅವ್ರ ಕಷ್ಟ ಹೇಳಾಗ ನನ್ನ ಕಷ್ಟ ನಮ್ಮ ಮನೇಲಿ ಇಷ್ಟು ಉಂಟಂತ ಹೇಳಲಿಕ್ಕೆ ಆಗೋದಿಲ್ಲ. ಆವಾಗ ಅಂಥದ್ದು ಹೇಳಿದರೆ ಮತ್ತೆ ಯಾರು ಸಹಾಯ ಮಾಡಲಿಕ್ಕೆ ನಮ್ಮ ಸಹಾಯ ಮಾಡೋ ಗುಣ ಬರೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೇನೆ, ನನ್ನ ಕಷ್ಟ ಇದ್ದರೂ ಪರವಾಗಿಲ್ಲ, ನನಗೆ 1000 ರೂಪಾಯಿ 100 ರೂಪಾಯಿ ಸಿಕ್ಕಿದ್ರು ಒಂದು 10 ರೂಪಾಯಿ ಬಡವರಿಗೆ ಕೊಡಬೇಕು. ಅದು ಖುಷಿಗೆ ನಾನು ನೋಡಬೇಕು. ನನಗೀಗ ಊಟ ಮಾಡಲಿಕ್ಕೆ ಒಬ್ಬರಿಗೆ ಹಣ ಕೊಡಲಿಕ್ಕೆ ಆಗೋದಿಲ್ಲ. ಆವಾಗ ನಾನೇನು ಮಾಡಬೇಕು, ಊಟ ಕೊಡುವವರ ಮನೆ ಆದರೂ ತೋರಿಸ್ಬೇಕು ಅವರಿಗೆ. ಆ ಮನೇಲಿ ಊಟ ಕೊಡ್ತಾರೆ, ಅಲ್ಲಿ ಹೋಗಿ ಅಂತ ಅಷ್ಟು ಮಾಡಿದರೆ ಸಾಕು. ಯಾರೇ ಆಗಲಿ, ಯಾರಿಗೆ ಹಣ ಕೊಡಲಿಕ್ಕೆ ಆಗೋದಿಲ್ಲ ಅಲ್ಲ, ಕಷ್ಟಕ್ಕೆ ಸ್ಪಂದನೆ ಮಾಡಲಿಕ್ಕೆ ಆಗೋದಿಲ್ಲ, ಯಾರು ಮಾಡ್ತಾರೆ ಅವರ ಮನೆ ತೋರಿಸಿ, ಅದೇ ದೇವ್ರು ಮೆಚ್ತಾನೆ. ನಾನು ಹೇಳೋದು ಎಲ್ರಿಗೂ ಒಂದು ಮಾತದೆ, ಯಾರಿಗೆ ನಮಗೆ ಅನ್ನ ಕೊಡೋಕ್ಕಾಗಲ್ವಾ, ಅನ್ನ ಯಾರು ನೀಡ್ತಾ ಇದ್ದಾರೆ ಅವ್ರ ಮನೆ ತೋರಿಸಿರೋ ಹೊಟ್ಟೆನಾರು ತುಂಬ. ಅಷ್ಟೇ ಸಾಕು. ಅಷ್ಟು ಮಾಡಿದರೆ ಒಳ್ಳೆ ಕೆಲಸ. ಯಾಕೆಂದರೆ ಯಾವ ಮನೇಲಿ ಅನ್ನ ಕೊಡ್ತಾರೆ ಆ ಮನೆ ತೋರಿಸಿದ್ರೆ ಸಾಕು, ಅಷ್ಟೇ. ಅಲ್ಲ ಮತ್ತೇನು ಮಾಡೋದು ಬೇಡ. ಆವಾಗ ಹೊಟ್ಟೆ ಊಟ ಮಾಡಿದವನಿಗೆ ಒಳ್ಳೆಯದಾಗ, ತೋರಿಸಿದವನಿಗೆ ಅವನು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾನೆ. ಖಂಡಿತ. ಈ ಮನೆಯೆಲ್ಲ ಯಾವಾಗ ಕಟ್ಟಿದ್ದು? ಇದು ಮನೆ ಆದ್ರೂ ಕೂಡ ಸುಮಾರು 2000 ಇಸ್ವಿಯಲ್ಲಿ ಕಟ್ಟಿದ್ದು. ಮುಂಚೆ ಹೇಗಿತ್ತು? ಮುಂಚೆ ಸ್ಟಾರ್ಟಿಂಗ್ ಇದು ಹುಲ್ಲಿನ ಮನೆ, ಎಲ್ಲ ಮನೆಯಲ್ಲೆಲ್ಲ ಹತ್ರ ಎಲ್ಲ ಹುಲ್ಲಿನ ಮನೆ ಇತ್ತು, ಗುಡಿಸ್ಲು ಮನೆ ಎಲ್ಲ. ಈಗ ಹೋಗ್ತಾ ಮಾಡಿ ನಾವು ಇಲ್ಲಿ ಬಂದು ಮಿನಿಮಮ್ ಒಂದು 55 ವರ್ಷ ಆಗಿರ್ಬೋದು ಇಲ್ಲಿ ಬಂದು. ಈ ಜಾಗ ನಾವು ಮುಂಚೆ ಘಟ್ಟ ಅಂತ ಹೇಳಿದ್ರೆ ಪೆರಡೂರು ಆ ಕಡೆ, ನಮ್ಮ ತಾಯಿ ಮನೆ ಆ ಕಡೆ ಇದ್ದೆವು. ಇಲ್ಲಿ ತಂದೆ ತಾಯಿ ಏನ್ ಕೆಲಸ ಮಾಡ್ತಾ ಇದ್ರು? ತಂದೆ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ರು, ತಾಯಿ ಬಂದ್ರಲ್ಲಿ ಮೀನವರ ಕೆಲಸ ಮಾಡ್ತಿದ್ರು. ಮೀನವರದೇ ಕೆಲಸ? ಹೊರೋದು ಮೀನ್ ಬಂದಾಗ ಅದನ್ನ ತೆಗೆದು ಗಾಡಿಗೆ ಹಾಕೋದು, ದಿನಗೂಲಿ ಕೆಲಸ ಮಾಡ್ತಿದ್ರು. ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ ಮಕ್ಕಳು, ನನ್ನ ಅಕ್ಕ ಮತ್ತೆ ನನ್ನ ತಮ್ಮ, ನಾನು. ನಿಮ್ಮ ತಮ್ಮ ಏನ್ ಮಾಡ್ತಿದ್ರು? ಅವರು ಇಲ್ಲೇ ಇದ್ದಾರಾ? ತಮ್ಮ ಈಗ ಇಲ್ಲ, ಅವನು ಬೆಂಗಳೂರಲ್ಲಿ ಇದ್ದಾನೆ. ಚಿಕ್ಕದೊಂದು ಇಲ್ಲೇ ಬೋಟಿಗೆ ಹೋಗ್ತಿದ್ದೆ ಫಿಶರ್ಮನ್ ಆಗಿ. ಈಗ ಇಲ್ಲಿ ಸ್ವಲ್ಪ ದುಡಿಮೆ ಕಮ್ಮಿ ಆದಕ್ಕೆ ಅಲ್ಲಿ ಬೆಂಗಳೂರು ಹೋಗಿ ಒಂದು ಚಿಕ್ಕದೊಂದು ಗಾಡಿ, ಎಗ್ರೆಸ್ ಅಂಗಡಿ ಅಂತಾರಲ್ಲ, ಅದ್ರ ಅಂಗಡಿ ಹಾಕೊಂಡು ಜೀವನ ಮಾಡ್ತಾ ಇದ್ದಾನೆ. ತಳ್ಳಗಾಡಿಯಲ್ಲಿ. ಹಾಗೆ ಅವ್ನ ಫ್ಯಾಮಿಲಿ ಇಲ್ಲೇ ಇರ್ಬೇಕು, ಮನೇಲಿ ಇರ್ಬೇಕು. ನಿಮ್ಮ ಮನೆ ಯಾರಿದ್ದೀರಾ ಇವಾಗ ನಿಮ್ಮ ಮನೆಯಲ್ಲಿ? ಮನೆಯಲ್ಲಿ ಈಗ ನೋಡುವ, ಯೂಶಲಿ ಯಾರ್ಯಾರು ಇರ್ತೀರಾ ನೀವು? ನಾನು, ನನ್ನ ಹೆಂಡತಿ, ಮಕ್ಕಳು, ಮತ್ತೆ ನನ್ನ ತಮ್ಮನ ಹೆಂಡತಿ ಮಕ್ಕಳು ಇರ್ತಾರೆ. ಜೊತೆಲೇ ಇರೋದು? ಏನು ಸಪರೇಟ್ ಏನಾಗಿಲ್ಲ? ಈ ಮಷಿನ್ ಇಟ್ಟಿದ್ರಲ್ಲ, ಯಾರು ಟೈಲರಿಂಗ್ ಮಾಡ್ತಾರೆ? ಇಲ್ಲ, ಅದು ನನ್ನ ತಮ್ಮನ ಹೆಂಡತಿ ಮಾಡೋದವರು. ಓಕೆ. ಇದು ನನ್ನ ಮಗಂದು. ಇದೇನಿದು ಅವಾರ್ಡ್ಗಳು, ಸನ್ಮಾನಗಳನ್ನ ಇಟ್ಕೊಳ್ಳೋದಕ್ಕೆ ಜಾಗನೇ ಇಲ್ವಲ್ಲ, ಅಷ್ಟು ತುಂಬಿದೆಯಲ್ಲ ಮನೆಯಲ್ಲೆಲ್ಲ. ಇದೆ ಈಗ ಇಷ್ಟೇ ಅಲ್ಲ, ಇನ್ನು ನಿಮ್ಗೆ ತೋರಿಸಿ ಇನ್ನೂ ಉಂಟು ಇಂಥದ್ದೇ. ಇದು ನಾವು ಇಲ್ಲಿ ಮೀನು ಹಾಕಿರ್ತೇವಲ್ಲ, ಈ ಬಾಕ್ಸ್ಗೆ ನಾವು ಇಂಥ ಸೀಲ್ಡ್ಗಳನ್ನ ಹಾಕಿಟ್ಟಿದ್ದೇವೆ ಅಡ್ಡ. ಎಲ್ಲ ಬಾಕ್ಸ್ ಅಲ್ಲಿ ಫುಲ್ ಆಗಿದೆ. ಅದರಲ್ಲಿ ಎಲ್ಲ ಫುಲ್. ಇಂಥ ಬಾಕ್ಸ್ ಈಗ ಈ ಅಟ್ಟಿ ಹಾಕ್ತೇವಲ್ಲ, ಇದೇ ತರ ಎಲ್ಲ ಅಟ್ಟಿ ಇಟ್ಟಿದ್ದೇವೆ. ಅದರಲ್ಲಿ ಜಾಗ ಇಲ್ಲ. ಒಳಗಡೆ ರೂಮಲ್ಲಿ ಮತ್ತು 14 ಬಾಕ್ಸ್ ತುಂಬಿಸಿಟ್ಟಿದ್ದೀವಿ. ನೋಡಿದ್ರ ನಮ್ಮ ಪ್ರತಿಭೆ ಈಶ್ವರಣ್ಣನಿಗೆ ಎಷ್ಟೊಂದು ಪ್ರಶಸ್ತಿ ಸನ್ಮಾನಗಳು ಬಂದಿದೆ. ಇದನ್ನ ನಾನು ಕೇಳಲ್ಲ, ಯಾವಾಗ ಯಾರು ಕೊಟ್ಟಿದೆ ಅಂತ ಕೇಳೋದಕ್ಕಾಗಲ್ಲ, ಯಾಕೆಂದ್ರೆ 1 2 ಖಂಡಿತವಾಗಿ ನಾನು ಅದಕ್ಕೋಸ್ಕರ ಯಾವ್ದು ಹೇಳುದು, ಇದು ನಮ್ಮ ಶ್ರೀನಿವಾಸ್ ಯೂನಿವರ್ಸಿಟಿ ಕಾಲೇಜಲ್ಲಿ ಸಾಧನಾ ಶ್ರೀ ಪ್ರಶಸ್ತಿ ಕೊಟ್ಟದ್ದು. ಹಾಗೆ ಎಲ್ಲ ಕೊಡ್ತಾ ಇರ್ತಾರೆ ನನಗೆ ಎಲ್ಲ ಕಡೆನೂ. ಏನು ಮಾಡ್ಲಿಕ್ಕೆ, ನಾನು ಪ್ರಶಸ್ತಿಗೋಸ್ಕರ ನಾವು ಹೋಗೋದಿಲ್ಲ, ಜನಗಳ ಕಷ್ಟಕ್ಕೋಸ್ಕರ ಮಾತ್ರ ನಾನು ಹೋಗೋದು. ಸಾಧನಾ ಶ್ರೀ ಪ್ರಶಸ್ತಿ, APJ ಅಬ್ದುಲ್ ಕಲಾಂ ಅವಾರ್ಡು, ಹಾಗೆ ತುಂಬ ಅವಾರ್ಡ್ಗಳು ಕೊಟ್ಟಿದೆ. ಇದು ಯಾವುದು? ಮೂಲತ್ವದವ್ರದ್ದು. ಓಕೆ. ಇದನ್ನು ಒಂದು ಮಿನೇಚರ್ ತರ ಮಾಡಿದ್ದಾರೆ. ಆಪತ್ ಬಾಂಧವ ಈಶ್ವರ್ ಮಲ್ಪೆ ಆಂಬುಲೆನ್ಸ್ ಕೊಟ್ಟದ್ದು ನನಗೆ ಒಂದು ಹುಡುಗ, ಒಂದು ಫಸ್ಟ್ PUC ಹುಡುಗ ಇದು ಆಂಬುಲೆನ್ಸ್ ಕೊಟ್ಟದ್ದು ಮಾಡಿ ಮಿನೇಚರ್ ಮಾಡಿ. ಅದೇ ಕೀರ್ತನ ಅಂತ ಹೇಳಿ ಕಡ ಬಂದವನು ನೋಡಿ, ಅವನ ಒಂದು ನಮ್ಮ ಆಂಬುಲೆನ್ಸ್ ಹೇಗಿದೆ ಸೇಮ್ ಟು ಡೆಟ್ ಮಾಡಿದ್ದಾನೆ ಅವನು. ಡಿಟ್ಟೋ ಸೇಮ್ ಇದೆ ಪ್ರತಿಯೊಂದನ್ನು. ಮತ್ತೆ ಅಲ್ಲೊಂದು ಬೋಟ್ ಎಲ್ಲ ನೋಡ್ತೀವಿ ನಾವು. ಬೋಟ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಎಲ್ಲ ಕಡೆನೂ ಇದೆ. ಇದು ನಿನ್ನೆ ಕೊಟ್ಟಿದ್ದು. ಓಕೆ. ಹಂಗಾರೆ ಡೈಲಿ ಒಂದು ವಾರಕ್ಕೆ 3 ಆದ್ರೂ ಫಂಕ್ಷನ್ ಕಂಪಲ್ಸರಿ ಇರುತ್ತೆ. ಡೈಲಿ ಅಂದ್ರೆ ದಿನಕ್ಕೆ 8 ಆದ್ರೂ ಸಹ ಇರ್ತದೆ. ಒಂದ್ಸಲ 8 ಕಡೆ ಸನ್ಮಾನ, ಒಂದು ದಿನಕ್ಕೆ 8 ಕಡೆ ಸನ್ಮಾನ ಆಗಿದ್ದುಂಟು. ನಾನೇ ದಿನಕ್ಕೆ 8 ಕಡೆ ಎಲ್ಲಿ ಹೋಗುದು? ಮೊನ್ನೆ ಒಂದ್ಸಲ 10 ಕಡೆ ಇತ್ತು. ನಾನು ಹೇಳ್ತೀನಿ ನನಗೆ ಬರಲಿ, ಯಾಕಂದರೆ ಕೆಲವು ನಾನು 8-10 ಹೇಗೆ ಆಗುದು ಅಂತ ಹೇಳಿದ್ರೆ, ನಾನು ಕೆಲವು ಸಲ
ಬಾಡಿ ತೆಗಿಲಿಕ್ಕೆ ಹೋಗ್ತಾರೆ ನೀರಿಗೆ ಬಿದ್ದವ್ರನ್ನ. ಆವಾಗ ಅದು ಆ ದಿವಸ ಕ್ಯಾನ್ಸಲ್ ಆದಾಗ ಮನೆಗೆ ಬರ್ತಾರೆ ಅವರು, ಇಲ್ಲದ್ರೆ ಅವ್ರು ಕರೆಸ್ಕೊಂಡು ಮತ್ತೆ ಆ ದಿವಸ ಮಾಡ್ತಾರೆ. ಆದ್ದರಿಂದ ಒಂದೊಂದು ದಿನ 8 ಸನ್ಮಾನ ಕಾರ್ಯಕ್ರಮ, 10 ಸನ್ಮಾನ ಕಾರ್ಯಕ್ರಮ, 3, 4, ನಿನ್ನೆ 2 ಸನ್ಮಾನ ಕಾರ್ಯಕ್ರಮ ಇತ್ತು. ನಾನು ಕಾರ್ಯನಿಮಿತ್ತ ಬೇರೆ ಕಡೆ ಹೋಗಿದೆ, ಹೋಗಿ ಇಲ್ಲಿಗೆ ಬರ್ತಾರೆ 8 ಗಂಟೆಗೆ ಮನೆಗೆ ಬರ್ತಾರೆ ಅಂತ ಅವ್ರಿಗೆ, ಮನೆಗೆ ಬಂದು ಮನೆಗೆ ಬಂದು ಸನ್ಮಾನ ಮಾಡಿ ಹೋಗ್ತಾರೆ. ಈಗ ಅವರಿಗೆ ಒಂದು ರೀತಿಯಾಗಿ ಈ ರೀತಿ ಗುರುತಿಸೋಣ ಅಂತ ಅದೀಗ 8 ಗಂಟೆ ಬರ್ತೀನಿ ಆಗಲೇ ಫೋನ್ ಮಾಡಿದ್ದಾರೆ ರಾತ್ರಿ. ಉಡುಪಿ ಜಿಲ್ಲಾದವರು ಜಿಲ್ಲಾಡಳಿತದವರು ಯಾರಾದ್ರು ಕೊಟ್ಟಿದ್ದಾರಾ? ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ನೋಡಿದ್ದು. ವಾವ್, ಇದು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಓಕೆ, ಫಸ್ಟ್ ಟೈಮ್ ಯಾವುದು ನಿಮಗೆ ಪ್ರಶಸ್ತಿ ಸನ್ಮಾನ ಸಿಕ್ಕಿದ್ದು? ಫಸ್ಟ್ ಟೈಮ್ ನೆನಪಿದೆಯಾ? ಖಂಡಿತವಾಗಿಯೂ ನಮಗೆ ಫಸ್ಟ್ ಟೈಮ್ ಕೊಟ್ಟದ್ದು ಇಂಥದ್ದು ಅವಾರ್ಡ್ಗಳು ಇದು ಮಾಡಿ ಕೊಟ್ಟಿದ್ದಾರೆಲ್ಲ, ಅದೆಲ್ಲ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೇವೆ. ಈಗ ಅದೀಗ ವಸ್ತು ಬಂದೆಲ್ಲ ಹಾಕೊಳ್ತಾ ಇದ್ದೇವೆ, ಎಲ್ಲ ಅಲ್ಲಿ ಒಳಗಡೆ ಇಟ್ಟಿದ್ದೇವೆ. ಫಸ್ಟ್ ಟೈಮ್ ನಿಮ್ದು ಮಾಧ್ಯಮದಲ್ಲಿ ಬಂದಿದ್ದು ಯಾವಾಗ? ನಾನು ಫಸ್ಟ್ ಮೊಬೈಲಲ್ಲಿ ಬಂದಿದ್ದು. ಫಸ್ಟ್ ಇದು ಎಂಥದ್ದು ಮೊನ್ನೆ ಕೊಟ್ಟದ್ದು, ಇಂಥದ್ದೆಲ್ಲ ಎಲ್ಲಿ ಇಡೋದು, ಇಷ್ಟಿಷ್ಟು ದೊಡ್ಡದೆಲ್ಲ, ದೊಡ್ಡದು ಜಾಗನೇ ಇಲ್ಲ. ಇದು ಅದರೊಟ್ಟಿಗೆ ಇದು ಕೊಟ್ಟಿದ್ದಾರೆ ನೋಡಿ, ಇಷ್ಟು ದೊಡ್ಡದು. ಆಮೇಲೆ 3 ಗ್ರಾಮ್ ಚಿನ್ನದು ಸರ ಕೊಟ್ಟಿದ್ದಾರೆ. ಅದು ಅಲ್ಲ, ದೇವಸ್ಥಾನದಲ್ಲಿ ಭಟ್ರು ಅವ್ರು ಕೊಟ್ಟೋದಿಲ್ಲ. ಮತ್ತೊಂದು ಕೊಲ್ಲೂರು ಮುಖಾಂಬಿಕೆಯಲ್ಲಿ ಅವರು ಸಹ ಚಿನ್ನದ ತಾಳಿ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಈ ರೀತಿಯಾಗಿ ನಿಮ್ಗೆ ಪ್ರಶಸ್ತಿಗಳಂತ ಹೇಳಿದ್ರೆ ಕೇವಲ ಈ ತರ ಅವಾರ್ಡ್ ತರ ಸ್ಮರಣಾರ್ಥಿಕವಾಗಿ ಬರಲ್ಲ, ವಸ್ತು ರೂಪದಲ್ಲೂ ಬರುತ್ತೆ ಚಿನ್ನದ ಹೇಳಿದ್ರೆ. ಖಂಡಿತವಾಗಿಯೂ. ಓಕೆ, ಇದು ಹುಲಿದ್ ಕೊಟ್ಟಿದ್ರಲ್ಲ, ಹುಲಿ ವೇಷ ಮಂಗಳೂರು ಮತ್ತೆ ಉಡುಪಿಲಿ ತುಂಬಾ ಯುವ ಸಂಗಮ ವೇದಿಕೆ ಕುದ್ರೋಳಿಯಲ್ಲಿ ಆ ದಿವಸ ಫಸ್ಟ್ ಬಂದಾಗ ಕೊಟ್ಟಿದ್ರು. ಓಕೆ, ಇನ್ ರೂಮಲ್ಲಿ ಎಷ್ಟು ರೂಮ್ ಇದೆ ಇಲ್ಲಿ? ಅದು ನಮ್ಮ ದೊಡ್ಡದು ಮನೆ ಅಲ್ಲ, ಇದು ಹಳೆ ಮನೆ. ಇಲ್ಲೇ ಹಳೆ ಮನೆ ನೋಡಿ, ಯಾಕೆಂದ್ರೆ ಇದು ನೆಲ ಇದೆ, ಯಾಕೆಂದ್ರೆ ಇದು ಇಲ್ಲಿ ನೋಡಿ ಸೇಮ್ ಇದೆ, ಕಟ್ಕೊಂಡಿದ್ದು ಇಷ್ಟು ಹಂಚಿ ಇದೆ ನೋಡಿ. ನೋಡಿ ಇದು ಹಳೆ ಮನೆ ಅಲ್ಲ. ಇಷ್ಟು ಪ್ರಾಣ ಉಳಿಸಿದ್ರು ನೀವು ಹಣ ಮಾಡಿಲ್ಲ? ಇಲ್ಲ ನೋಡಿ, ನಮ್ಮ ಅಪ್ಪಂದ ಆಸ್ತಿ ಇಲ್ಲಿ ಸೈಕಲ್ ಇದೆ ನೋಡಿ, ಹಂಚಿನ ಮನೆ. ನೋಡಿ ಇದು ನಮ್ಮ ಅಪ್ಪನ ಆಸ್ತಿ, ಇದು ಒಂದಿರೋದು ಸೈಕಲ್ ಇದೆ, ಅದು ಇಟ್ಕೊಂಡಿದ್ದೀನಿ ನಾನು. ಯಾಕೆಂದ್ರೆ ಯಾರಾದ್ರೂ ನೋಡಿದ್ರೆ ನಮ್ಮ ಅಪ್ಪನ ನೋಡಿದಾಗ ತೀರು ಹೋಗಿದ್ದಾರೆ ಅಪ್ಪ ಮತ್ತು ಅಮ್ಮ ಇಬ್ಬರು, ಅವ್ರದ್ದು ಆಸೆಗೆ ನಾನು ಇಲ್ಲಿ ಚಂದ ಮಾಡಿ ಪೈಂಟ್ ಮಾಡಿ ಇಟ್ಟಿದ್ದೀನಿ. ವರ್ಷಗೂ ಕ್ಲೀನ್ ಮಾಡಬೇಕು. ಅದು ಅಂದರೆ ನೀವು ಸೇವೆಲೆ ತೊಡಗಿದ್ರೆ ದುಡ್ಡು ಮಾಡಿಲ್ವಾ? ಮನೆ ಕಟ್ಟೋವಷ್ಟು ಕೂಡ ಏನಂದರೆ ದುಡ್ಡು ಇವತ್ತಾಗ್ತದೆ, ನಾಳೆ ಹೋಗ್ತದೆ. ಓಕೆ, ಮನುಷ್ಯರ ಪ್ರೀತಿ ಗೆದ್ದ ಮೇಲೆ ಅದೇ ಬೇಕು ನಮಗೆ. ನಾವು ಏನಾದರೂ ಆದಮೇಲೆ ನಮಗೆ ಕೊನೆ ಕಾಲದಲ್ಲಿ ನಮಗೆ ಉಳ್ಕೊಳ್ಳೋದು ನಮ್ಮ ಮನಸ್ಸಲ್ಲಿ ಜನಗಳ ಮಾಡಿದ ನಾವು ಕೆಲಸ ಮಾತ್ರ. ಅವ್ರಿಗೇನು ಸಹಾಯ ಮಾಡಿದೆ ಅದು ಉಳಿತದೆ. ಓಕೆ, ಇವಾಗ ಒಬ್ಬ ಮಗನು ಮನೇಲಿ ಇಲ್ವಾ? ಇಲ್ಲ, ಅವರು ನನ್ನ ಅಲ್ಲಿ ಹೋಗಿದ್ದಾರೆ, ಎಲ್ಲರೂ ಅಲ್ಲೇ ಹೋಗಿದ್ದಾರೆ, ಹೆಬ್ರಿಗೆ ಹೋಗಿದ್ದಾರೆ. ಓಕೆ, ಈ ರೂಮ್ ನಮಗೆ, ಅದು ಅವ್ರ ರೂಮಲ್ಲಿ ಅವ್ರು ಇರ್ತಾರೆ ಅಷ್ಟೇ. ಇದೊಂದೇ, ಯಾರಾದ್ರೂ ಬಂದ್ರೆ ಗೆಸ್ಟ್ ಬಂದ್ರೆ ನಾವಿಲ್ಲೇ ಕುತ್ಕೊಬೇಕು ಖಂಡಿತವಾಗಿ ಅಷ್ಟೇ. ಇನ್ನ ಬೇರೆ ಏನು ಗೆಸ್ಟ್ ರೂಮ್ ಆಗ್ಲಿ ಯಾವ ರೂಮ್ ಆಗ್ಲಿ ಅಂತದೇನಿಲ್ಲ. ಈಗ ಇಷ್ಟೇ ರೂಮ್ ಇರೋದು ನಮಗೆ. ನಿಮ್ಮ ಸೇವೆಯನ್ನ ನಾವೇನ್ ಕೇಳೋದೇ ಬೇಡ, ಇಲ್ಲಿ ಮನೆಗೆ ಬಂದ್ರೆ ಪ್ರತಿಯೊಂದು ಗೋಡೆನೂ ಮಾತಾಡುತ್ತೆ, ಎಷ್ಟು ಸನ್ಮಾನಗಳಾಗಿದೆ, ಎಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ ಅಂತ ಹೇಳಿ. ಅರೆ ನಿಮ್ಗೆ ಅವಾರ್ಡ್ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಖಂಡಿತವಾಗಿ ನನಗೆ ಅವಾರ್ಡ್ ಅಂದ್ರೆ ತುಂಬ ನೋಡಿ. ಈಗ ಕಂಡೆ ಅಂದರೆ ಸುಮಾರು APJ ಅಬ್ದುಲ್ ಕಲಾಂ ಅವಾರ್ಡ್ ಆಯಿತು, ಮತ್ತು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆಯಿತು, ಮತ್ತು ಇದು ಯಾವುದು ಬೆಂಗಳೂರು ನವನಕ್ಷತ್ರ TV9 ಕಾರ್ಯಕ್ರಮ ಅವ್ರದ್ದು ಅದು ಬಂದಿದೆ. ಆಮೇಲೆ ಒಂದೊಂದೇ ಕಾರ್ಯಕ್ರಮದಲ್ಲಿ ನಮಗೆ ಸುಮಾರು ಈಗ ಹೋಗ್ತಾ ಈಗ 1000 ಸಂಘ ಸಂಸ್ಥೆಗಳು ನನಗೆ ಸನ್ಮಾನಿಸಿದೆ. ಸಾವಿರಾರು ಸಂಘ ಸಂಸ್ಥೆಗಳನ್ನು ಗುರುತಿಸಿ. ಈಗ ನಮ್ಮ ಮಲ್ಪೆ ಭಾಗದಲ್ಲಿ ಈ ಕೋಟತಟ್ಟು ಪಡುಕರೆ ಕೋಟದ ಹತ್ರ ಅಲ್ಲಿ ಆಗ್ತಾಯಿದೆ, ದಿನ ಕರಿತಾಯಿದ್ದಾರೆ ನನಗೆ. ಯಾವಾಗ ನನಗೆ ಕೋಟತಟ್ಟು ಒಂದು ಮನೆ ಇದ್ದಾಗಿಲ್ಲ ಈ ಕೋಟದ ಹತ್ರ, ಅಲ್ಲಿ ಯಾವ ದೇವಸ್ಥಾನದಲ್ಲಿ ಫಂಕ್ಷನ್ ಆಗ್ತದೆ ಅಲ್ಲಿ ಕರಿತಾರೆ, ಈಶ್ವರ ಮಲ್ಪೆ ಬರಬೇಕು, ನೀವು ಇನಾಗ್ರೇಷನ್ ಬರಬೇಕು, ನಿಮಗೆ ಒಂದು ಸನ್ಮಾನ ಮಾಡಬೇಕಂತೇಳಿ. ಈಗ ನೋಡಿ ಇಲ್ಲಿ 15ನೇ ತಾರೀಕು ಮತ್ತೊಂದು ಬಂದಿದೆ ನೋಡಿ. ಈ ಥರ ಬರ್ತಾ ಇರ್ತವೆ ಒಂದೊಂದು. ಈಗ 15ನೇ ತಾರೀಕು ಇದು ಕಡಲೂರ ಸನ್ಮಾನ. ಹಾಗೆ ಸನ್ಮಾನ, ಅದೇ ದಿವಸ ಮತ್ತೊಂದು ಸನ್ಮಾನ ಉಂಟು ನನಗೀಗ. ಎರಡು ಕಡೆ ಹೋಗ್ಬೇಕು, ಒಂದು ಕಡೆ ಮುಗಿಸ್ಕೊಂಡು ಈ ಥರ ಬಂದು ಹೋಗ್ತಾರೆ. ಓಕೆ, ನಿಮಗೆ ಹೇಗೆ ಈ ರೀತಿಯಾದಂಥ ಜನರನ್ನ ಸೇವೆ ಮಾಡಬೇಕು, ಅದರಲ್ಲೂ ಕೂಡ ಸ್ಕೂಬಾ ಡೈವಿಂಗ್ ಕಲ್ತ್ಕೊಬೇಕು, ಯಾವಾಗಲಿಂದ ಏನು ಇಂಟ್ರೆಸ್ಟ್? ಈಶ್ವರ್ ಮಲ್ಪೆ ಅವರು ಏನು ಓದಿರೋದು? ನಾನು 8ನೇ ಕ್ಲಾಸ್ ಓದಿದ್ದು ಇಲ್ಲೇ ಓದಿದ್ದು. UBMC ಹಿರಿಯ ಪ್ರಾಥಮಿಕ ಶಾಲೆ, ಯುನೈಟೆಡ್ ಬಾಸ್ಟನ್ ಮಿಷನ್ ಸ್ಕೂಲು, ಚರ್ಚ್ ಹತ್ರ ಮಲ್ಪೆಯಲ್ಲಿ ಕಲ್ತಿದ್ದು. ಆಮೇಲೆ ನಾವು ಕಲ್ತದ್ದು ಪಿಚರಿ ಶಾಲೆ 8ನೇ ಕ್ಲಾಸ್. ಹೈಸ್ಕೂಲಿಗೆ ಹೋಗಿದ್ದೀನಿ, 8ನೇ ಕ್ಲಾಸ್ ಕಲಿತು ಪೂರ್ತಿ ಆಗಿಲ್ಲ. ಲಾಸ್ಟ್ ಒಂದು ಪರೀಕ್ಷೆ ಹೋಗಿಲ್ಲ, ಪಾಸ್ ಇಲ್ಲ ಅಂತ ಸರಿಯಾಗಿ ಗೊತ್ತಿಲ್ಲ. ಲಾಸ್ಟ್ ಪರೀಕ್ಷೆ ಆಗಿ ಮನೆ ಕಷ್ಟ ಇತ್ತು, ಮನೆ ಪರಿಸ್ಥಿತಿ. ಯಾಕೆಂದ್ರೆ ನನ್ನ ಅಕ್ಕ ಅವಾಗ ಬೀಡಿ ಕಟ್ತಾಯಿದ್ಲು, ಕಷ್ಟ ಇಲ್ಲಿ. ತಾಯಿಗೆ ಸಹ ಹುಷಾರಿಲ್ಲ. ತಾಯಿ ಅಂದರೆ ಅವ್ರಿಗೆ ಇದು ಕ್ಯಾನ್ಸರ್, ಇದು ಯಾವುದು ಲಿವರ್ ಕ್ಯಾನ್ಸರ್ ಇತ್ತು ತಾಯಿಗೆ ಸಹ. ಅದಕ್ಕೆ ಗರ್ಭಕೋಶ ಕ್ಯಾನ್ಸರ್ ಬಂದು ತುಂಬ ಕಷ್ಟ ಆಯಿತು. ಆವಾಗ ಅಕ್ಕನಿಗೆ ಮದುವೆ ಆಯಿತು. ನಾನು ಸಹ ಬೋಟಿಗೆ ಫಸ್ಟಿಗೆ ನಾನು ಕೈರಂಪುಣಿಗೆ ಹೋದೆ, ದೋಣಿಗಳಿಗೆ.
ದೋಣಿ ಎಲ್ಲಿದೆ ಅದು ಕೈರಂಪುಡಿ? ಸಮುದ್ರ ಬದಿ ಇರ್ತದೆ ಆವಾಗ. ಓಕೆ. ಆಮೇಲೆ ಹೋದ ಮೇಲೆ ಮತ್ತೆ ಅದು ಹೋಗ್ತಾ ಹೋಗ್ತಾ ಅಂದ್ರೆ ತೆಪ್ಪ ಓಡಿಸೋದು? ತೆಪ್ಪ ಓಡಿಸೋದು. ಅವು ಕೈರಂ ಬಲೆ ಎಳಿತಾರೆ, ನೀರಿಗೆ ಬಿಟ್ಟು ಬಲೆ ಹಾಕಿ ಎಳಿತಾರೆ ಆ ಥರ. ಓಕೆ. ಕೈರಂಪಡಿ ಅಂದರೆ ಮೀನು ನೋಡಿಕೊಂಡು ಸಮುದ್ರದಲ್ಲ ಬಲೆ ಹೊಡಿಯೋದು. ಈಗ ಮೊನ್ನೆ ಸಹ ಒಂದು 60ರಿಂದ 70 ಡ್ರೆಸ್ ಅಭಿಮಾನಿ ಬಳಗ ಅಂತ ಕೊಟ್ಟಿದ್ದೀನಿ ಎಲ್ರಿಗೂ. ಅದಕ್ಕೆ ಈಗ ಎಲ್ಲರೂ ಕೇಳ್ತಾ ಇದ್ದಾರೆ ನಮಗೆ ನಿಮ್ಮೊಂದು ಗ್ರೂಪ್ ಇದ್ದು ಬೇಕಂತ ಹೇಳಿ. ಓಕೆ. ನಾನು ಮೊನ್ನೆ ಒಂದು 60 ಡ್ರೆಸ್ ಕೊಟ್ಟಿದ್ದೀನಿ, ಈಶ್ವರ ಮಲ್ಪೆ ಅಭಿಮಾನಿ ಬಳಗ ಅಂತೇಳಿ. ಅದಕ್ಕೆ ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ ನಮ್ಗೆ ಕೊಡಿ ಅಂತ.